ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ ವಿನೋದ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಗೆ ಇವಾಗ ನಾವು ಒಂದು ವೆಹಿಕಲ್ ತಗೊಂಡಿದ್ರೆ ಆಗ್ಬೋದು, ಇಲ್ಲ ಅಂದ್ರೆ ಏನಾದ್ರೂ ಒಂದು ಸ್ಟಾರ್ಟಪ್ ಯಾವ್ದಾದ್ರು ಕಂಪ್ನಿ ಸ್ಟಾರ್ಟ್ ಮಾಡುವಾಗ್ಲೂ ಇನ್ಶೂರೆನ್ಸ್ ಅಂತ ನಾವು ಮಾಡಿಸ್ತೀವಿ. ಸೊ ಅದೆಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೂ ಗೊತ್ತು. ಏನಕ್ಕಂದ್ರೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಸೊ ಇನ್ಶೂರೆನ್ಸ್ ಮೂಲಕ ಕವರ್ ಮಾಡ್ಬೋದು ಅಂತ. ಸೊ ಇವಾಗ ಲೇಟೆಸ್ಟ್ ಆಗಿ ಇವನ್ ಒಂದು ಮೊಬೈಲ್ ಫೋನ್ ತಗೊಂಡ್ರೆ ಕೂಡ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ. ಸೊ ಹೇಗೆ ನಾವು ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದೇ ತರಾನೇ ನಮ್ಮ ಲೈಫ್ಗೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅದಕ್ಕೆ ಪ್ರತಿಯೊಬ್ಬರೂ ಸಹ ಇನ್ಶೂರೆನ್ಸ್ ಮಾಡಿಸೋದು ಅಗತ್ಯ. ಸೊ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ 17 ವರ್ಷಗಳಿಂದ ಇನ್ಶೂರೆನ್ಸ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡಿ ಅದರಲ್ಲೇ ಪರಿಣಿತಿ ಹೊಂದಿರೋ ರೂಪಾ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಸೊ ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ, ಮತ್ತೆ ಇನ್ಶೂರೆನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ತೆ ರೂಪಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಶ್ರುತಿ, ನನಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ನನಗೆ ಎಷ್ಟು ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಗೊತ್ತಿದೆಯೋ ಅದನ್ನು ಹೇಳಲಿಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮಾತಾಡ್ತಾ ಇರೋದು ಇನ್ಶೂರೆನ್ಸ್ ಬಗ್ಗೆ. ಸೊ ಫಸ್ಟ್ ಕ್ವೆಶನ್ ಬರೋದೆ, ಇನ್ಶೂರೆನ್ಸ್ ಅಂದರೆ ಏನು ಅಂತ ನಿಮ್ಮ ಪ್ರಕಾರ ಹೇಳ್ತೀರಾ? ನನ್ನ ಪ್ರಕಾರ ಇನ್ಶೂರೆನ್ಸ್ ಅಂದರೆ ನೆಮ್ಮದಿ, ಅಂದರೆ ಪೀಸ್ ಆಫ್ ಮೈಂಡ್. ಏನಕ್ಕೆ ಅಂತ ಹೇಳಿದ್ರೆ, ವಿಪರೀತ ಪರಿಸ್ಥಿತಿಯಲ್ಲಿ ನಮ್ಮ ಆರ್ಥಿಕ ಸುರಕ್ಷತೆಗೆ ಯಾರೂ ಬರಲ್ಲ. ಸೊ ಆ ಟೈಮಲ್ಲಿ ನಮಗೆ ಸಹಾಯ ಮಾಡೋದೇ ಇನ್ಶೂರೆನ್ಸ್. ಬೇರೆಲ್ಲೂ ದೂರ ಹೋಗ್ತಾರೆ, ಆ ಟೈಮಲ್ಲಿ ಇನ್ಶೂರೆನ್ಸ್ ಅಂದ ತಕ್ಷಣ ಇನ್ಶೂರೆನ್ಸ್ ಮಾಡಿದರೆ ಸೊ ಅದು ನಮಗೆ ಸಹಾಯ ಆಗುತ್ತೆ, ಆರ್ಥಿಕವಾಗಿ ಸುರಕ್ಷತೆ ಇದೆ ಅದರಿಂದ. ಸೊ ಇನ್ಶೂರೆನ್ಸ್ ಅಂದರೆ ಒಂದು ಆರ್ಥಿಕ ಭದ್ರತೆ ಒಬ್ಬ ಮನುಷ್ಯನಿಗೆ ಅನ್ನೋದು ನಮಗೆ ನೀವು ತಿಳಿಸ್ಕೊಟ್ರಿ. ಇನ್ಶೂರೆನ್ಸ್ ಮಾಡೋದ್ರಿಂದ ಹೇಗೆ ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ಸೊ ಎಷ್ಟು ಯೂಸ್ಫುಲ್ ಆಗುತ್ತೆ ಇನ್ಶೂರೆನ್ಸ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ ಶ್ರುತಿ. ಸಾಮಾನ್ಯವಾಗಿ ಜನ ಕೇಳ್ತಾರೆ ಯಾಕೆ ಇನ್ಶೂರೆನ್ಸ್ ಅಂತ ಹೇಳಿ. ಹೌದು, ಪ್ರತಿಯೊಬ್ಬರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಇವಾಗ. ಸೊ ನೀವು ಮಾಡಿಸಿರ್ಬೋದು. ಹೌದು. ಬಟ್ 90% ಆಬ್ಲಿಗೇಷನ್ ಮಾಡಿಸಿರ್ತಾರೆ. ಅವ್ರಿಗೆ ಯಾಕೆ ಮಾಡಿಸಿರ್ತೀನಿ ಅಂತಲೇ ಗೊತ್ತಿರೋದಿಲ್ಲ, ಏನಕ್ಕೆ ಮಾಡಿದ್ದೀನಿ ಅಂತ ಗೊತ್ತಿರಲ್ಲ. ಸೊ ನೀವು ಹೇಳಿದ್ರಿ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡ್ತಾರೆ, ಪ್ರಾಪರ್ಟಿಗೆ ಇನ್ಶೂರೆನ್ಸ್ ಮಾಡ್ತಾರೆ ಅಂತ. ಸೊ ಅವ್ರು ಮಾಡೋ ಏನು ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ಏನಕ್ಕೆ ಡ್ಯಾಮೇಜ್ ಆದರೆ ಅಂತ. ಬಟ್ ಅದಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ನಾವು ವ್ಯಕ್ತಿಗಳು, ಹೌದು, ಮನುಷ್ಯ. ಸೊ ನಮಗೆ ಇನ್ಶೂರೆನ್ಸ್ ಎಷ್ಟು ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಹೌದು. ಈಗ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿದಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳ್ತೀವಿ ವೆಹಿಕಲ್ ಇನ್ಶೂರೆನ್ಸಲ್ಲಿ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ನಾವು ಈಗ ಆ ವ್ಯಕ್ತಿಗೆ, ಆ ಫ್ಯಾಮಿಲಿಗೆ ಲಾಸ್ ಆಗುತ್ತೆ. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ಕೋರ್ಟು ಕೇಸು ಅಂತೆಲ್ಲ ಬರುತ್ತೆ. ಸೊ ಕೋರ್ಟು ಕೇಸ್ ಬಂದಾಗ ಅವ್ರಿಗೆ ಲಕ್ಷಾಂತರ ರೂಪಾಯಿ ನಾವು ಕಾಂಪನ್ಸೇಟ್ ಮಾಡಬೇಕಾಗತ್ತೆ. ಲಕ್ಷಾಂತರ ರೂಪಾಯಿ ಇರ್ಬೋದು, ಕೋಟಿಗಟ್ಟಲೆ. ಏನಕ್ಕೆ ಅಂದರೆ ಆ ಫ್ಯಾಮಿಲಿ ವ್ಯಕ್ತಿನ ಕಳ್ಕೊಂಡಿರ್ತಾರೆ. ಸೊ ಅವಾಗ ನಾವು ಕೋರ್ಟು ಕೇಸು ಅಂತ ಅಳಿಬೇಕಾಗತ್ತೆ. ಅದೇ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಜನರಲ್ ಇನ್ಶೂರೆನ್ಸ್. ಆ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಸೊ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕೋರ್ಟ್ ಅದನ್ನು ನೋಡ್ಕೊಳ್ಳುತ್ತೆ, ಕಾಂಪನ್ಸೇಟ್ ಮಾಡುತ್ತೆ. ಸೊ ಅದಕ್ಕೆ ಇನ್ಶೂರೆನ್ಸ್ ತುಂಬ ಮುಖ್ಯ. ಸೊ ನಮ್ಮ ವೆಹಿಕಲ್ಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ಆಪೋಸಿಟ್ ಅವ್ರು ನಾವು ಮಿಸ್ ಆಗಿ ಏನು ಆಕ್ಸಿಡೆಂಟ್ ಆಗಿರುತ್ತೆ, ಸೊ ಅವ್ರ ಲೈಫ್, ಅವ್ರ ಫ್ಯಾಮಿಲಿ ಅವ್ರಿಗೆ ಕವರೇಜ್ ಸಿಗುತ್ತೆ ಅಂತ ಹೇಳ್ತೀರಾ? ಹೌದು. ಈಗ ಸಾಮಾನ್ಯವಾಗಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಬ್ರೆಡ್ ವಿನ್ನರ್ ಅಂತ ಇರ್ತಾರೆ, ಅಂದರೆ ಯಜಮಾನ. ಸೊ ಆ ಕುಟುಂಬದ ಆರ್ಥಿಕ ಸುರಕ್ಷತೆನ ಅವ್ರು ನೋಡ್ಕೋತಾ ಇರ್ತಾರೆ ಅಲ್ವಾ. ಸೊ ಆ ವ್ಯಕ್ತಿ, ಆ ಕುಟುಂಬಕ್ಕೆ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, 50,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡು. ಅವ್ರ ಮನೆ ಫ್ಯಾಮಿಲಿ ಖರ್ಚು ಅಥವಾ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತೀವಿ ಅದು 50,000 ರೂಪಾಯಿ ಇರುತ್ತೆ. ಸೊ ಆ ವ್ಯಕ್ತಿ ಇರೋವರೆಗೂ ಆ ಪ್ರತಿ ತಿಂಗಳು 50,000 ರೂಪಾಯಿನ ಕೊಡ್ತಾ ಇರ್ತಾರೆ. ಆ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಅವ್ರ ಪರವಾಗಿ ಅವರ ಫ್ಯಾಮಿಲಿಯ ಆರ್ಥಿಕ ಸುರಕ್ಷತೆನ ಯಾರು ನೋಡ್ಕೊತಾರೆ? ಯಾರೂ ಇಲ್ಲ. ಹೌದು. ಸೊ ಅದಕ್ಕೆ ನಾವು ಒಂದು ಕ್ಯಾಲ್ಕುಲೇಷನ್ ಇದೆ, ಅಂದರೆ 50,000 ರುಪೀಸ್ ಎಕ್ಸ್ಪೆನ್ಸಸ್ ಇದ್ದರೆ ಅದರದ್ದು 200 ಪಟ್ಟು ಇನ್ಶೂರೆನ್ಸ್ ಕವರೇಜ್ ಇರಬೇಕು ಅಂತ ಹೇಳ್ತೀವಿ. ಏನಕ್ಕೆ ಅಂತ ಕ್ವಶನ್ನು. ಅಂದರೆ 1 ಕೋಟಿ ಇದ್ದಾಗ ಒಂದು ಬ್ಯಾಂಕಲ್ಲಿ ಇರಬೇಕು ನಮ್ಮ ಹತ್ರ ಅಷ್ಟು ದುಡ್ಡು. ಸೊ ಇಲ್ಲ ಅಂದರೆ ನನಗೆ ಇನ್ಶೂರೆನ್ಸ್ ಕವರೇಜ್ ಇರಬೇಕು. ಆ ಇನ್ಶೂರೆನ್ಸ್ ಕವರೇಜ್ಗೆ ತುಂಬ ಪ್ರೀಮಿಯಂ. 1 ಕೋಟಿ ಅಂದ ತಕ್ಷಣ ಎಲ್ಲರೂ ಗಾಬರಿ ಬೇರೆ, ಅದಕ್ಕೆ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅಂತ ಹೇಳಿ. ಸೊ ಅದಕ್ಕೆ ಅಷ್ಟೊಂದು ಪ್ರೀಮಿಯಂ ಇರೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ವೆಹಿಕಲ್ ಇನ್ಶೂರೆನ್ಸ್ ಹೇಗೆ ಹೇಳೋದು, ವೆಹಿಕಲ್ಸ್ಗೆ ಡ್ಯಾಮೇಜ್ ಆದರೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀವೋ ಅದೇ ಥರ ಒಬ್ಬ ವ್ಯಕ್ತಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಆ 1 ಕೋಟಿ ಕವರೇಜ್ಗೆ ಒಂದು 15,000-20,000 ರೂಪಾಯಿ ಪ್ರೀಮಿಯಂ ಇರುತ್ತೆ ವರ್ಷಕ್ಕೆ. ಆ ಪ್ರೀಮಿಯಂ ಕಟ್ಟಿದ್ರೆ ಆಗ 1 ಕೋಟಿ ಅವ್ರಿಗೆ ಕವರೇಜ್ ಆಗುತ್ತೆ. ಸೊ ಆ ವ್ಯಕ್ತಿ ಇರೋ ತನಕ ಆ ಫ್ಯಾಮಿಲಿಗೆ 50,000 ರೂಪಾಯಿ ಕೊಡ್ತಾ ಇದ್ದಾರೆ. ಆ ವ್ಯಕ್ತಿ ಇಲ್ಲದಾಗ ಅವ್ರು ಮಾಡಿರೋ ಇನ್ಶೂರೆನ್ಸು ಆ ಫ್ಯಾಮಿಲಿಗೆ 50,000 ರೂಪಾಯಿ ಕೊಡುತ್ತೆ. ಸೊ ಹೇಗೆ 50,000 ಅವರಿಗೆ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ರೂಪಾ? ಖಂಡಿತ ಅಷ್ಟೊತ್ತಿಗೆ. ಹೇಗೆ ಅಂತ ಹೇಳಿದ್ರೆ, ಈಗ ಅವರು 1 ಕೋಟಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ.
ಇನ್ಶೂರೆನ್ಸ್ ಮಾಡಿಸಿದಾಗ ಅವ್ರದ್ದು ಆ ವ್ಯಕ್ತಿ ಇಲ್ಲದ ಪರಿಸ್ಥಿತಿ ಅಂದರೆ ಡೆತ್ ಆದಾಗ ಆ ಫ್ಯಾಮಿಲಿಗೆ 1 ಕೋಟಿ ಬರುತ್ತೆ ವೈಫ್ಗೆ. ಅವ್ರು ಅದನ್ನು ತಗೊಂಡು ಅವ್ರು ನಾರ್ಮಲ್ ಟಿಪಿಕಲ್ ಹೌಸ್ ವೈಫ್ ಅಂತ ಅನ್ಕೊಳ್ಳಿ, ಅವ್ರನ್ನ ಬಿಸ್ನೆಸ್ ಮಾಡೋದು ಆ ಥರ ಏನೂ ಅವಶ್ಯಕತೆ ಇರೋದಿಲ್ಲ. ಅವ್ರು ಅದನ್ನ ಬ್ಯಾಂಕಲ್ಲಿ ಒಂದು ಕಡೆ ಸೇಫಾಗಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ 6% ಪ್ರಕಾರ ಮಿನಿಮಮ್ 6% ಬಂದೇ ಬರುತ್ತೆ. 6% ಪ್ರಕಾರ ವರ್ಷಕ್ಕೆ 6 ಲಕ್ಷ ರೂಪಾಯಿ ಬರುತ್ತೆ ಅಲ್ವಾ. ಸೊ 6 ಲಕ್ಷನ ಡಿವೈಡ್ ಮಾಡಿ ಬೈ 12 ಮಾಡಿ ಅವಾಗ ಅದೇ 50,000 ರುಪೀಸ್ ಆ ಫ್ಯಾಮಿಲಿಗೆ ಬರ್ತಾ ಹೋಗುತ್ತೆ. ಅಂದರೆ ಆ ಯಜಮಾನ ಇದ್ದಾಗ ಆ ಫ್ಯಾಮಿಲಿಗೆ 50,000 ರೂಪಾಯಿ ಪ್ರೊವೈಡ್ ಮಾಡ್ತಿದ್ದಾರೆ. ಆ ಯಜಮಾನಂಗೆ ಹೆಚ್ಚು ಕಡಿಮೆ ಆದಾಗ ಅವರ ಪರವಾಗಿ ಅವ್ರು ಮಾಡಿರೋ ಇನ್ಶೂರೆನ್ಸು ಪ್ರತಿ ತಿಂಗಳು 50,000 ರೂಪಾಯಿ ಕೊಡ್ತಾ ಇರುತ್ತೆ. ಸೊ ಆ ಫ್ಯಾಮಿಲಿ ಏನಾಯಿತು, ಆರ್ಥಿಕವಾಗಿ ಭದ್ರತೆಯಿಂದ ಇರುತ್ತೆ. ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಫಿನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಇದು ತುಂಬ ಮುಖ್ಯವಾದ ವಿಚಾರ. ಏನಕ್ಕಂದರೆ ಎಲ್ಲರೂ ಇನ್ಶೂರೆನ್ಸ್ ಮಾಡಿರ್ತಾರೆ, ಅದನ್ನ ಅಡಿಕ್ವೇಟಾಗಿ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಸೇವಿಂಗ್ಸ್ ಪ್ಲಾನ್ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಅವರು ಅವರ ಫ್ಯಾಮಿಲಿದು ಏನು ಮಾಡಿದ್ದೀನಿ ಅಂತ ತಿಳ್ಕೊಂಡ್ರೆ ಅವರು ಅದನ್ನು ನೀಟಾಗಿ ಅಡಿಕ್ವೇಟಾಗಿ ಇನ್ಶೂರೆನ್ಸ್ ಮಾಡ್ಕೋಬೋದು. ಮೊದಲನೇದಾಗಿ ನೋಡಬೇಕಾಗಿರೋದು ಅಂದರೆ ಅವರು ಆರ್ಥಿಕ ಭದ್ರತೆ ಮಾಡ್ಕೊಂಡಿದ್ದಾರಾ, ಯಾವ ಥರ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ಮೊದಲನೇದು ಪ್ರಾಮುಖ್ಯತೆ ಕೊಡಬೇಕು ಅವರು. ಸೊ ಇನ್ಶೂರೆನ್ಸ್ ಇಂದ ಹೇಗೆ ಆರ್ಥಿಕ ಸುರಕ್ಷತೆ ಮತ್ತೆ ಭದ್ರತೆ ಅವ್ರ ಫ್ಯಾಮಿಲಿಗೆ ಸಿಗುತ್ತೆ ಅನ್ನೋದನ್ನ ನೀವು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಇವಾಗ ಇದು 1 ಟೈಪ್ ಆಫ್ ಇನ್ಶೂರೆನ್ಸ್ ಇರ್ಬೋದು ನೀವು ಹೇಳಿರೋದು, ಬಟ್ ಇನ್ನ ಬೇರೆ ಬೇರೆ ರೀತಿಯಾಗಿ ಯಾವ್ಯಾವ ತರ ಇನ್ಶೂರೆನ್ಸ್ ಬರುತ್ತೆ ರೂಪಾ? ಇನ್ಶೂರೆನ್ಸ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಒಂದು ಜನರಲ್ ಇನ್ಶೂರೆನ್ಸ್ ಮತ್ತೆ ಒಂದು ಲೈಫ್ ಇನ್ಶೂರೆನ್ಸ್. ಓಕೆ. ಸೊ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಏನೇನು ಬರುತ್ತೆ ರೂಪಾ? ಜನರಲ್ ಇನ್ಶೂರೆನ್ಸ್ ಅಲ್ಲಿ ವೆಹಿಕಲ್ ಇನ್ಶೂರೆನ್ಸ್, ಓಕೆ, ಆಮೇಲೆ ಹೆಲ್ತ್ ಇನ್ಶೂರೆನ್ಸ್, ಪ್ರಾಪರ್ಟಿ ಇನ್ಶೂರೆನ್ಸ್, ಓಕೆ. ಸೊ ಈ ಥರ ಎಲ್ಲ ಸುಮಾರಿದೆ ಜನರಲ್ ಇನ್ಶೂರೆನ್ಸ್ ಅಲ್ಲಿ. ಲೈಫ್ ಇನ್ಶೂರೆನ್ಸ್ ಅಲ್ಲಿ 2 ಥರ ರಿಸ್ಕ್ ಇದೆ ಶ್ರುತಿ. ಓಕೆ. ಒಂದು ಲಿವಿಂಗ್ ಟೂ ಲಾಂಗ್ ಮತ್ತೆ ಡೈಯಿಂಗ್ ಟೂ ಅರ್ಲಿ ಅಂತ ಹೇಳ್ತೀವಿ. ಡೈಯಿಂಗ್ ಟೂ ಅರ್ಲಿ ಅಂತ ಹೇಳಿದಾಗ ನಾನು ಫ್ಯಾಮಿಲಿ ಫಿನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆ ಹೇಳಿದೆ. ಅದೇ ಥರ ಲಿವಿಂಗ್ ಟೂ ಲಾಂಗ್ ಅಂತ ಹೇಳಿದ್ರೆ ನಮಗೆ 60 ಇಯರ್ಸ್ಗೆ ನಮಗೆ ಇದಾಗುತ್ತೆ, ಏನು ರಿಟೈರ್ ಆಗುತ್ತೆ. ರಿಟೈರ್ ಆದಮೇಲೆ ಇನ್ನೂ 15ರಿಂದ 20 ವರ್ಷ ಬದುಕಿರ್ತೀವಿ. ಸೊ ಆ ಟೈಮಲ್ಲಿ ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕಂದ್ರೆ ನಾವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಿರಬೇಕು. ಸೊ ಹೇಗೆ ಅಂತ ಹೇಳಿದ್ರೆ ನಮಗೆ ಇದು ಫ್ಯಾಮಿಲಿ ಫಿನಾನ್ಷಿಯಲ್ ಸೆಕ್ಯೂರಿಟಿ 1 ಕೋಟಿ ಹೆಂಗೆ ಫ್ಯಾಮಿಲಿಗೆ ಅವಶ್ಯಕತೆ ಇದೆಯೋ ಅದೇ ಥರ ರಿಟೈರ್ಮೆಂಟ್ ಆದಾಗ 1 ಕೋಟಿ ಕಾರ್ಪಸ್ ಅಮೌಂಟ್ ಇರಬೇಕು. ಏನಕ್ಕೆ, ರಿಟೈರ್ಡ್ ಆದಾಗ ನನಗೆ ಅದರಿಂದ ಬರೋವಂಥ ಬಡ್ಡಿ ನನ್ನ ರಿಟೈರ್ಮೆಂಟ್ ಲೈಫ್ನ ಲೀಡ್ ಮಾಡಿಸುತ್ತೆ. ಸೊ ಇವೆರಡರ ಮಧ್ಯೆ ಬರುತ್ತೆ ನಾವು ಸೆಲ್ಫ್ ಕಂಪ್ಲೀಟಿಂಗ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಮಕ್ಕಳ ಎಜುಕೇಷನ್ ಮತ್ತು ಮದುವೆ ಬರುತ್ತೆ. ಪ್ರತಿಯೊಬ್ಬರು ತಂದೆ ತಾಯಿಗೂ ಮಕ್ಕಳ ಎಜುಕೇಷನ್ ಮತ್ತು ಮದುವೆ ಬಗ್ಗೆ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಕೆಲವು ಮಕ್ಕಳು PUCಲೇ ಅವ್ರ ವಿದ್ಯಾಭ್ಯಾಸ ಮುಗಿದೋಗ್ಬಿಡುತ್ತೆ, ಮತ್ತು ಕೆಲವು ಮಕ್ಕಳು 10ನೇ ಕ್ಲಾಸ್ಗೆ ಮುಗಿದೋಗ್ಬಿಡುತ್ತೆ, ಫುಲ್ ಕಂಪ್ಲೀಟ್ ಮಾಡಲ್ಲ. ನೀವು ಅದನ್ನು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ತುಂಬ ಮಕ್ಕಳು ಡಿಗ್ರಿವರೆಗೆ ಹೋಗೋದೇ ಇಲ್ಲ. ಏನಕ್ಕೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮಿಂದ. ಅದು ಯಾವ ಥರನಾದರೂ ಆಗಿರ್ಬೋದು. ಅವ್ರಿಗೆ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಓದ್ಸೋಕ್ಕೆ ಕಷ್ಟ ಆಗಿರ್ಬೋದು, ಇಲ್ಲ ಕೆಲವು ಮಕ್ಕಳು ತಂದೆ ತಾಯಿನ ಕಳ್ಕೊಂಡಿರ್ಬೋದು. ಆ ಟೈಮಲ್ಲೂ ಓದ್ಸೋಕ್ಕಾಗಲ್ಲ ಅಲ್ವಾ. ಸೊ ಇದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ಒಂದು ಮಗು ಮದುವೆಗೆ ಅಥವಾ ಎಜುಕೇಷನ್ಗೆ ಎರಡಕ್ಕೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಓಕೆ. ಸೊ ಈಗ ಎಕ್ಸಾಂಪಲ್, ಒಂದು ಮಗು ಎಜುಕೇಷನ್ಗೆ ಇವತ್ತಿನ ನಿಮ್ಮ ಪ್ರಕಾರ ಎಷ್ಟು ಬೇಗ ಬರಬಹುದು? ಒಂದು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 10 ಲಕ್ಷದವರೆಗೂ ಬೇಕು. 10 ಲಕ್ಷದವರೆಗೂ ಬೇಕು ಮಿನಿಮಮ್. ಅದು ಏನು, ಅವರು CET ಎಕ್ಸಾಮ್ ತೊಗೊಂಡು ಬರೆದಿದ್ರು 10 ಲಕ್ಷ ತನಕ ಬೇಕು. ಒಂದೇ ಒಂದು ಮಾರ್ಕ್ಸ್ ಕಡಿಮೆ ಆದ್ರೂ ನಾವು ಅವಾಗ ಏನಾಗುತ್ತೆ, ಡೊನೇಷನ್ ಕೊಟ್ಟು ಹೋಗ್ಬೇಕಾಗತ್ತೆ. ಸೊ ಆ ಡೊನೇಷನ್ ಕೊಟ್ಟೋದಾಗ 10 ಲಕ್ಷ ರೂಪಾಯಿ ಸಾಲಲ್ಲ. ಈಗ ನನ್ನ ಮಗ ಎಜುಕೇಷನ್ ಮುಗಿಸ್ತಾನೆ ಅವನಿಗೆ 4 ಲಕ್ಷ ರೂಪಾಯಿ ತನಕ ಬರೀ ಫೀಸೇ ಆಯಿತು. ಅದು ಬಿಟ್ಟು ಬೇರೆ ಖರ್ಚುಗಳು ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಾನು ಮಗು ಹುಟ್ಟಿದಾಗಲೇ ಇವತ್ತಿನ ದಿನ ಈಗಲೇ ನನಗೆ 4 ಲಕ್ಷ ರೂಪಾಯಿ ಇಂಜಿನಿಯರಿಂಗ್ ಬೇಕು ಅಂತ ಹೇಳಿದ್ರೆ ಇನ್ನು 10 ವರ್ಷ ಅಥವಾ 15 ವರ್ಷ ಮಗು ಬಂದಾಗ ಎಷ್ಟು ಬೇಕಾಗುತ್ತೆ? ಇದು 3 ಪಟ್ಟು 4 ಪಟ್ಟು ಬೇಕಾಗುತ್ತೆ. ಸೊ ಆ ಮಗು ಎಜುಕೇಷನ್ ಬಂದಾಗ ನಾನು ಪ್ರೊವೈಡ್ ಮಾಡ್ಕೊಳ್ಳೋದು ಬೆಟರ, ನಾನು ಈಗಲೇ ಪ್ಲಾನ್ ಮಾಡ್ಕೊಳ್ಳೋದು ಬೆಟರ? ಮಗು ಹುಟ್ಟಿದಾಗ ಇವಾಗಿಂದ ಪ್ಲಾನ್ ಅಲ್ವಾ. ಅವಾಗ ಏನಾಗುತ್ತೆ, ಎಕ್ಸಾಂಪಲ್ ಈಗ ಒಂದು ಫ್ಯಾಮಿಲಿಗೆ ತಂದೆ ಮಗುಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಮಗು ಎಜುಕೇಷನ್ಗೆ ಒಂದು 20 ಲಕ್ಷ, ಆ ಮಗು 20ನೇ ವರ್ಷಕ್ಕೆ ಬಂದಾಗ ಹೈಯರ್ ಎಜುಕೇಷನ್ ಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಅವ್ರ ತಂದೆ ಏನು ಮಾಡ್ತಾರೆ, ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ ಒಂದು ಸಣ್ಣದಾಗಿ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಇಬ್ಬರು ಇನ್ಶೂರೆನ್ಸ್ ಅಂದರೆ ಇನ್ವೆಸ್ಟ್ ಮಾಡಬೇಕು ಮಗು ಎಜುಕೇಷನ್ಗೆ ಅಂತ ಹೇಳ್ತಾರೆ. ಓಕೆ. ಆವಾಗ ಅದರಲ್ಲಿ ಇಬ್ಬರು ಏನು ಮಾಡ್ತಾರೆ, ಒಬ್ಬ ಫ್ರೆಂಡ್ ಹೇಳ್ತಾನೆ ನಾನು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಸೊ ಮಗುಗೆ ಅಲ್ಲಿ ನಂಗೆ ದುಡ್ಡು ಬರುತ್ತೆ, 20ನೇ ವರ್ಷಕ್ಕೆ ಒಂದು ನಾನು 12 ಲಕ್ಷ ಕಟ್ಟಿರ್ತೀನಿ, 20ನೇ ವರ್ಷಕ್ಕೆ ಒಂದು 25 ಲಕ್ಷ ಬರುತ್ತೆ ಅಂತ ಅನ್ಕೋತಾರೆ. ಸೊ ಇನ್ನೊಬ್ಬರು ಫ್ರೆಂಡ್ ಏನು ಮಾಡ್ತಾರೆ, ಅವರು ನಾನು ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಂಡು ಇವರು ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಒಂದು ಇಬ್ಬರು ಕ್ಲೋಸ್ ಫ್ರೆಂಡ್ಸು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಸಡನ್ನಾಗಿ ಆಕ್ಸಿಡೆಂಟ್ ಆಗುತ್ತೆ. ಓಕೆ. ಆಕ್ಸಿಡೆಂಟ್ ಆದಾಗ ಆ ಇಬ್ಬರು ಫ್ರೆಂಡ್ಸು ಆಕ್ಸಿಡೆಂಟಲ್ಲಿ ಇಬ್ಬರದು ಡೆತ್ ಆಗುತ್ತೆ. ಓಕೆ.
ಸೊ ಅವಾಗ ಏನಾಗುತ್ತೆ, ಒಂದು ಫ್ರೆಂಡ್ ಅಂದರೆ ಶ್ಯಾಮ್ ಅಂತ ಅಂದ್ಕೊಳ್ಳಿ. ಆ ಶ್ಯಾಮ್ ಅನ್ನೋರು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರ ವೈಫ್ ಬ್ಯಾಂಕ್ಗೆ ಹೋದಾಗ ಅವ್ರದ್ದು ದುಡ್ಡು ಕೊಡ್ತಾರೆ. ಎಷ್ಟು ಕೊಟ್ಟಿರ್ಬೋದು, 1-2 ವರ್ಷ 3 ವರ್ಷ ಕಟ್ಟಿರ್ತಾರೆ, 3 years ಕಟ್ಟಿರ್ತಾರೆ ಅನ್ಕೊಳ್ಳಿ. 3 lakhs ಪ್ಲಸ್ ಇಂಟ್ರೆಸ್ಟ್ ಕೊಡ್ತಾರೆ ಅವ್ರಿಗೆ. ಓಕೆ ಅಲ್ವಾ, ಇನ್ನೆಷ್ಟು ಕೊಡ್ತಾರೆ ಬ್ಯಾಂಕಲ್ಲಿ, ಅದೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕೊಡ್ತಾರೆ ಅಷ್ಟೇ. ಅದೇ ಇನ್ನೊಬ್ಬರ ಫ್ರೆಂಡ್ ರಾಮ್ ಅಂದ್ಕೊಳ್ಳಿ, ಅವ್ರ ವೈಫು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ತಾರೆ. ಆವಾಗ ಅವರು ಒಂದು ಸೆಲ್ಫ್ ಕಂಪ್ಲೀಟಿಂಗ್ ಸೊಲ್ಯೂಷನ್ ತೊಗೊಂಡಿರ್ತಾರೆ. ನಾ ಹೇಳಿದ್ಮೇಲೆ ಆ ಥರ ಹೇಗೆ ಅಂತ ಹೇಳಿದ್ರೆ, ವರ್ಷ ಪ್ರೀಮಿಯಂ ಕಟ್ತಾ ಇರ್ತಾರೆ ಅವರು. ಸೊ ಅವ್ರಿಗೆ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಒಂದು ಅವಾಗ ಆರ್ಥಿಕ ಅವಶ್ಯಕತೆ ತುಂಬ ಇದೆ, ಆರ್ಥಿಕ ಭದ್ರತೆ ಬಗ್ಗೆ ಹೇಳಿದೆ. ಅವಾಗ ಅವ್ರಿಗೆ ಎಷ್ಟೊಂದು ಖರ್ಚಿರುತ್ತೆ. ಸೊ 1 ಲಕ್ಷ ಪ್ರೀಮಿಯಂ ಅವರು ಕಟ್ತಾ ಇರ್ತಾರೆ. ಅವ್ರಿಗೆ ಅವಾಗ 10 ಲಕ್ಷ ರೂಪಾಯಿ ಒಂದು ಡೆತ್ ಬೆನಿಫಿಟ್ ಅಂತ ಸಿಗುತ್ತೆ. ಆಮೇಲೆ ಫ್ಯೂಚರ್ ಪ್ರೀಮಿಯಂ 12 ಇನ್ನೂ ಎಷ್ಟು 3 ವರ್ಷ ಕಟ್ಟಿದಾರೆ, 9 ವರ್ಷ ಪ್ರೀಮಿಯಂ ಕಟ್ಟಬೇಕಾಗಿತ್ತು. ಏನಕ್ಕೆ, ಆ ಮಗು ಎಜುಕೇಶನ್ ಫಿಲ್ ಆಗಬೇಕಂದ್ರೆ. ಇಲ್ಲ, ಒಂದು ಅವ್ರಿದ್ದಾಗ ರಾಮ್ ಕಟ್ತಾ ಇದ್ರು, ಅವ್ರು ಇಲ್ಲವಾದಾಗ ಅವ್ರ ವೈಫ್ ಕಟ್ಟಕ್ಕೆ ಅವರು ಶಿ ಇಸ್ ಹೌಸ್ ವೈಫ್ ಹೇಗೆ ಕಟ್ತಾರೆ. ಬಟ್ ಮಗು ಎಜುಕೇಶನ್ ಅಂತೂ ಫುಲ್ಫಿಲ್ ಆಗಬೇಕು. ಆವಾಗ ಈ ಸೆಲ್ಫ್ ಕಂಪ್ಲೀಟಿಂಗ್ ಸೊಲ್ಯೂಷನ್ ಏನಾಗುತ್ತೆ ಅಂದರೆ, ರಾಮ್ ಪರವಾಗಿ ಕಂಪನಿ ಪ್ರೀಮಿಯಂನ ಕಟ್ಕೊಂಡು ಹೋಗ್ತಾ ಹೋಗುತ್ತೆ ಇನ್ನು 9 ವರ್ಷ. ಸೊ ಕಟ್ಕೊಂಡೋಗಿ ಆ ಮಗುಗೆ 20ನೇ ವರ್ಷಕ್ಕೆ ಅದೇನು 25 ಲಕ್ಷ ಮೆಚುರಿಟಿ ಬೇಕೋ ಆ 25 ಲಕ್ಷ ಮಗುಗೆ ಸಿಗುತ್ತೆ. ಸೊ ಆ ಮಗು ಎಜುಕೇಷನ್ನು ಎಲ್ಲೂ ಏನೂ ಆಗದಿರ ನೀಟಾಗಿ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇದಕ್ಕೆ ನಾವು ಸೆಲ್ಫ್ ಕಂಪ್ಲೀಟಿಂಗ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಮತ್ತು ಇದು 3 ಬಗ್ಗೆ ಹೇಳಿದೆ. ಇದು 3 ತುಂಬ ಇಂಪಾರ್ಟೆಂಟ್ ಇನ್ಶೂರೆನ್ಸಲ್ಲಿ. ನೀವು ಆರ್ಥಿಕ ಸುರಕ್ಷತೆ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಮತ್ತು ಸೆಲ್ಫ್ ಕಂಪ್ಲೀಟಿಂಗ್ ಸೊಲ್ಯೂಷನ್ನ ನೀವು ಇನ್ಶೂರೆನ್ಸಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೊಂದೇ ಕಾಂಪೊನೆಂಟ್ ಇರೋದು ಇದನ್ನು ಫುಲ್ಫಿಲ್ ಮಾಡೋಕ್ಕೆ. ಮತ್ತು ಇನ್ಶೂರೆನ್ಸಲ್ಲಿ 3 ಥರ ಇದೆ. ಕೆಲವರು ಹೇಳ್ತಾರೆ ನನಗೆ ಗ್ಯಾರಂಟಿ ಇಡಬೇಕು ಅಂತ ಹೇಳ್ತಾರೆ. ಗ್ಯಾರಂಟಿಡ್ ಅಂದ ತಕ್ಷಣ ನಿಮಗೆ 100% ಗ್ಯಾರಂಟಿ ಇರೋ ರಿಟರ್ನ್ಸ್ ಥರ ಒಂದು ಪ್ಲಾನ್ಸ್ ಇದೆ. ಅದೇ ಥರ ಕೆಲವರು ಹೇಳ್ತಾರೆ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬೇಕು ಅಂತ. ಆವಾಗ ಅವರು ಬೋನಸ್ ಕೊಡೋ ಅಂತ ಪ್ರಾಡಕ್ಟ್ಸ್ ಅಲ್ಲಿ ಪ್ಲಾನ್ಸ್ಗೆ ಹೋಗ್ಬೋದು. ಅವಾಗ ಏನಾಗುತ್ತೆ, ಅವರು ಇಷ್ಟೇ ಬರುತ್ತೆ ಅಂತಲ್ಲ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅವ್ರಿಗೆ ರಿಟರ್ನ್ಸ್ ಬರುತ್ತೆ. ಇನ್ನು ಕೆಲವರು ಹೇಳ್ತಾರೆ ನನಗೆ ಇನ್ಶೂರೆನ್ಸ್ಗಿಂತ ನನಗೆ ಇನ್ನೂ ಜಾಸ್ತಿ ರಿಟರ್ನ್ಸ್ ಬೇಕು ಅಂತ. ಅವಾಗ ನಮ್ಮ ಇದು ಯೂಲಿಪ್ ಪ್ಲಾನ್ಸ್ ಇದೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳ್ತೀವಿ. ಅದಕ್ಕೆ ಅವ್ರು ಹೋಗ್ಬೋದು. ಅಂದರೆ ಒಬ್ಬ ವ್ಯಕ್ತಿಗೆ ಅವರ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ಅದೇ ತರಹ ಪ್ಲಾನ್ಗಳು ಇರುತ್ತೆ. ಸೊ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಏನ್ ಪ್ಲಾನ್ ಇದೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಅದ್ರ ಮೇಲೆ ಅವರು ಡಿಸಿಷನ್ ತಗೋತಾರೆ. ಸೊ ಜನರಲ್ ಆಗಿ ಜನ ಇವಾಗ ಇನ್ವೆಸ್ಟ್ಮೆಂಟ್ ಅಂದಿದ ತಕ್ಷಣ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ ಅಲ್ಲಿ ಇರ್ಬೋದು, ರಿಯಾಲಿಟಿಯಲ್ಲಿ ಇರ್ಬೋದು, ಸ್ಟಾಕ್ ಮಾರ್ಕೆಟ್, ಸೊ ಆ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇನ್ಶೂರೆನ್ಸ್ ಅಂತ ಬಂದಿದ ತಕ್ಷಣ ಅದನ್ನ ಯಾರು ನಾನು ನೋಡಿರಂಗೆ ಇನ್ವೆಸ್ಟ್ಮೆಂಟ್ ತರ ಅದನ್ನ ನೋಡಲ್ಲ. ಸೊ ನಿಮ್ ಪ್ರಕಾರ ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಆಗತ್ತಾ ಡಿವೆಸ್ಟ್ಮೆಂಟ್ ಆಗತ್ತಾ, ಏನಂತ ಹೇಳ್ತೀರಾ ರೂಪಾ? ಶ್ರುತಿ ಅವರು, ಇದು ತುಂಬ ಒಳ್ಳೆ ಕ್ವಶನ್ನು. ನಮ್ಮ ಇಡೀ ಈ ಕಾನ್ವರ್ಸೇಷನಲ್ಲಿ ಈ ಕ್ವೆಶನ್ ತುಂಬ ವೆಯ್ಟೇಜ್ ಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಿ, ಇನ್ಶೂರೆನ್ಸು ಬಿಯಾಂಡ್ ದ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ನೀವು ರಿಯಲ್ ಎಸ್ಟೇಟಲ್ಲಿ ಕಂತಲ್ಲೇ ಇನ್ವೆಸ್ಟ್ ಮಾಡೋದು, ನೀವು ಒಂದೇ ಸರಿ ಬಲ್ಕ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾರೆ. ಗೋಲ್ಡ್ ತೊಗೋಬೇಕಾದ್ರೂ ಸಹ ನೀವು ಬಲ್ಕಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಟ್ ಇನ್ಶೂರೆನ್ಸಲ್ಲಿ ನೀವು ಒಂದು ಕಾರ್ಪಸ್ ಕ್ರಿಯೇಟ್ ಮಾಡ್ತೀರಾ, ಅದಕ್ಕೆ ನೀವು ಒಟ್ಟಿಗೆ ಕೊಡೋದಿಲ್ಲ, ಪಾರ್ಟ್ ಬೈ ಪಾರ್ಟ್ ಇನ್ವೆಸ್ಟ್ ಮಾಡ್ತೀರಾ. ಈಗ 1 ಕೋಟಿ ಕವರೇಜ್ ಅಂತ ಹೇಳಿದ್ರೆ ಅದು 10,000 ರೂಪಾಯಿ ಪ್ರೀಮಿಯಂ ಕಟ್ತೀರಾ. ಸೊ ಆ ವ್ಯಕ್ತಿಗೆ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ, ಫ್ಯಾಮಿಲಿಗೆ 1 ಕೋಟಿ ಬರುತ್ತೆ. ಸೊ ಅದು ನಿಮಗೆ 1000 ಟೈಮ್ಸ್ಗಿಂತ ಜಾಸ್ತಿ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಂತ ನೀವು ಹೇಳೋದಾದರೆ. ನಿಜ. ಸೊ ನನ್ನ ಪ್ರಕಾರ ಇನ್ಶೂರೆನ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ಗೂ ಬಿಯಾಂಡ್ ಇದೆ ಅಂತ ಹೇಳ್ತೀನಿ. ಸೊ ನೀವು ಇನ್ಶೂರೆನ್ಸ್ ಮಾಡಿದ ತಕ್ಷಣ ನಿಮಗೆ ಒಂದು ಬಾಂಡ್ ಬರುತ್ತೆ. ಆ ಬಾಂಡ್ನ ನಾವೆಲ್ಲೋ ಒಂದು ಶೋ ಕೇಸಲ್ಲಿ ಅಥವಾ ಬೀರುಳು ಎತ್ತಿಟ್ಟಿರ್ತೀವಿ. ಅದಕ್ಕೆ ಜೀವ ಇರಲ್ಲ, ಏನಕ್ಕೆ ಅಲ್ಲಿ ಬಿದ್ದಿರುತ್ತೆ ಅದು ಒಂದು ಕಡೆ. ಸೊ ಅದು ನಾವು ತೆಗೆದು ನೋಡಲ್ಲ, ಯಾವ ಪಾಲಿಸಿ ತೊಗೊಂಡಿದ್ದೀವಿ, ಎಷ್ಟು ವರ್ಷ ಕಟ್ಟಬೇಕು ಅಂತ. ಅವರು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿ ಅಂತ ಹೇಳಿದಾಗಲೇ ನೆಕ್ಸ್ಟ್ ಪ್ರೀಮಿಯಂ ಕಟ್ತೀವಿ ಅಲ್ವಾ. ಸೊ ಅದಕ್ಕೆ ಯಾವಾಗ ಜೀವ ಬರುತ್ತೆ ಅಂತ ಹೇಳಿದ್ರೆ, ಸೊ ಆ ವ್ಯಕ್ತಿ ಇಲ್ಲವಾದಾಗ ಆ ಬಾಂಡ್ಗೆ ಜೀವ ಬರುತ್ತೆ. ಅದೆಲ್ಲೋ ಇರುತ್ತೆ. ಆ ಬಾಂಡ್ನ ನೀವು ತೊಗೊಬಂದು ಕೊಟ್ಟಾಗ ಆ ಫ್ಯಾಮಿಲಿಗೆ 1 ಕೋಟಿ ಕೊಡುತ್ತೆ. ಆ 1 ಕೋಟಿ ಆ ಫ್ಯಾಮಿಲಿನ ರನ್ ಮಾಡುತ್ತೆ. ಸೊ ಆ ಬಾಂಡ್ಗೆ ಆ ಜೀವ ಇಲ್ಲದಕ್ಕೆ ಜೀವ ಬರೋದು ಯಾವಾಗ, ಸೊ ಅವರ ಅವಶ್ಯಕತೆಗೆ ಪೂರೈಸುತ್ತೆ. ಸೊ ಇದನ್ನು ನೀವೇನು ಹೇಳ್ತೀರಾ, ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಾ ಅಥವಾ ಬಿಯಾಂಡ್ ದ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದಾ, ನೀವೇ ಹೇಳಿ. ಸೊ ನೀವು ಹೇಳ್ದಂಗೆ ಅದು 100% ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬಿಯಾಂಡ್ ಅಂತ ಹೇಳ್ಬೋದು ರೂಪಾ. ಸೊ ಇದನ್ನ ಪ್ರತಿಯೊಬ್ಬರು ವೀಕ್ಷಕರು ತಿಳ್ಕೋಬೇಕು. ಸೊ ಹೇಗೆ ನೀವು ಬೇರೆ ಎಲ್ಲ ಕಡೆ ಇನ್ವೆಸ್ಟ್ ಮಾಡ್ತೀರಾ, ಅದೇ ರೀತಿ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್.
ಸೊ ಇನ್ಶೂರೆನ್ಸ್ ಅಂದಿದ ತಕ್ಷಣ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲರಿಗೂ ಬರೋದು ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್ ಹೇಗಿರುತ್ತೆ ಅಂತ. ಸೊ ಇಂಡಿವಿಜುವಲ್ಗೆ ಇರ್ಬೋದು, ಪ್ರೊಫೆಷನಲ್ಸ್ಗೆ ಇರ್ಬೋದು, ಇಲ್ಲ ಬಿಸ್ನೆಸ್ ಅವ್ರಿಗೆ ಇರ್ಬೋದು, ಎಲ್ಲರಿಗೂ ಯಾವ್ಯಾವ ರೀತಿ ಟ್ಯಾಕ್ಸ್ ಬೆನಿಫಿಟ್ಸ್ ಬರುತ್ತೆ, ಏನು ಡಿಫ್ರೆನ್ಸಸ್ ಇದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಹೇಗೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಅವರು ATC ಬೆನಿಫಿಟ್ ಕೊಡ್ತಾರೆ. ಇದು ಸೆಕ್ಷನ್ 80C ಅಂತ ಬರುತ್ತೆ ಲೈಫ್ ಇನ್ಶೂರೆನ್ಸ್. ಓಕೆ. ಸೊ ಅಪ್ ಟು 1.5 ತನಕ ಇನ್ವೆಸ್ಟ್ ಮಾಡ್ಬೋದು ಯಾರೇ ಆದ್ರೂ, ಅಲ್ಲಿವರೆಗೂ ಟ್ಯಾಕ್ಸ್ ಇರೋದಿಲ್ಲ. 1.5 ಲಕ್ಷ ತನಕ. ಓಕೆ. ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಹೇಳ್ತಾರೆ 1.5 ಲಕ್ಷ ಆದ ತಕ್ಷಣ ನನಗೆ ಸಾಕು, ಇನ್ಶೂರೆನ್ಸ್ ಆಗೋಗಿದೆ, ಇನ್ಶೂರೆನ್ಸ್ ಅಲ್ಲಿ ಮಾಡೋದು ನನಗೇನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. 1.5 ಲಕ್ಷ ನನ್ ಕ್ರಾಸ್ ಆಗೋಗಿದೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ನನಗೇನು ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ ಅಂತ. ಸೊ ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ನನಗೆ ಈಗ 6% ನಾವು ಕೊಡ್ತಾ ಇದ್ವಿ ಇನ್ಶೂರೆನ್ಸ್ ಅಲ್ಲಿ, ರಿಟರ್ನ್ಸ್ ಕೊಡ್ತಾ ಇದ್ವಿ. ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಬೇರೆ ಬೇರೆ ರಿಟರ್ನ್ಸ್ ಇರುತ್ತೆ. ಯೂನಿಟ್ ಲಿಂಕ್ಡ್ ಅಲ್ಲಿ 14% ವರೆಗೂ ಕೊಡ್ತಾ ಇದ್ವಿ. ಸೊ ಈ ತರ ಒಂದೊಂದು ಏನೋ ಪ್ರಾಡಕ್ಟ್ಸ್ಗೂ ಬೇರೆ ಬೇರೆ ತರ ಏನೋ ರಿಟರ್ನ್ಸ್ ಇರುತ್ತೆ. ಸೊ ಮಿನಿಮಮ್ 6% ಅಂತ ಹೇಳಿ. ಹೌದು. ಹೇಗೆ ಅಂತ ಹೇಳಿದ್ರೆ, ಒಬ್ರು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ 8% ವರೆಗೂ ಸಿಗುತ್ತೆ. ನಾನು ಇನ್ಶೂರೆನ್ಸ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು, ಅದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ 1.5 ಮುಗ್ದೋಗಿದೆ ಅಂತ ಹೇಳ್ತೀರಾ. ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿರ್ತಾರೆ. ಫಿಕ್ಸೆಡ್ ಡೆಪಾಸಿಟ್ 8% ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಬ್ಯಾಂಕ್ ಅವರು 8% ಇರ್ಬೋದು, 8.5%. ಸೊ 8.5 ಕೊಡ್ತಿದ್ದಾರೆ, ಹೌದು. ಬಟ್ ಈಗ ಇಟ್ಟಿರೋ ವ್ಯಕ್ತಿಗೆ 30% ಸ್ಲ್ಯಾಬಲ್ಲಿ ಇರ್ತಾರೆ ಅನ್ಕೊಳ್ಳಿ. ಒಂದು 10 ಲಕ್ಷ 20 ಲಕ್ಷನೋ ಅಲ್ಲಿ ಇಟ್ಟಿರ್ತಾರೆ. ಸೊ 30% ಸ್ಲ್ಯಾಬಲ್ಲಿ ಇದ್ರೆ ಫಸ್ಟ್ ಪ್ರಿನ್ಸಿಪಲ್ ಅಮೌಂಟ್ಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಬಟ್ ಏನು ಇಂಟ್ರೆಸ್ಟ್ ಬಂದಿರೋರಿಗೆ ಅವ್ರು ಟ್ಯಾಕ್ಸ್ ಕಟ್ಟಬೇಕು. 30% ಟ್ಯಾಕ್ಸ್ ಅಲ್ಲೇ ಹೊರಟೋಗುತ್ತೆ. ಓಕೆ. ಸೊ 30% ಲಕ್ಷಕ್ಕೆ ಅವರು ಟ್ಯಾಕ್ಸ್ ಕಟ್ತಾ ಇರಲ್ಲ, ಬಟ್ ಅದರಿಂದ ಏನು 8% ಇಂಟ್ರೆಸ್ಟ್ ಇದೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತೀರಾ. 30% ಹೋಗುತ್ತೆ. 30% ಸ್ಲ್ಯಾಬ್ ಅಲ್ಲಿ ಇದ್ರೆ ಅವ್ರಿಗೆ 30% ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಬರ್ತಾರೆ, ಅವ್ರಿಗೆ ಅದರಲ್ಲಿ ಮೈನಸ್ ಆಗುತ್ತೆ. ಸೊ ಅವಾಗ ಲೆಕ್ಕಾಚಾರ ಹಾಕಿದಾಗ ಅವ್ರಿಗೆ 8% ಅವ್ರಿಗೆ ಏನು ಕೊಡ್ತಿದಾರೋ ಅದು ಟ್ಯಾಕ್ಸ್ ಎಲ್ಲ ಕಳೆದಾಗ ಅವ್ರಿಗೆ 4 to 5% ಅಷ್ಟೇ ಸಿಗುತ್ತೆ. ಓಕೆ. ಸೊ ಅವಾಗ ಬ್ಯಾಂಕಲ್ಲಿ ನೀವು ಫಿಕ್ಸೆಡ್ ಡೆಪಾಸಿಟ್ ಇಡೋದು ಒಳ್ಳೇದಾ, ಎಕ್ಸ್ಟ್ರಾ ದುಡ್ಡು ಬಂದಾಗ, ಅಥವಾ ಇನ್ಶೂರೆನ್ಸ್ ಅಲ್ಲಿ ಇರೋದ? ಸೊ ಇದರಲ್ಲೇ ಎಕ್ಸ್ಟ್ರಾ ಬೆನಿಫಿಟ್. ಹೌದು. ಈಗ ಒಂದ್ಸರಿ ನಾವು ಗ್ಯಾರಂಟಿಡ್ ಪ್ಲಾನ್ಸ್ ಅಲ್ಲಿ ಇಷ್ಟು ಕೊಡ್ತೀವಿ ಅಂದಾಗ ಅದು 10 ವರ್ಷ ಆಗಲಿ 15 ವರ್ಷ ಆಗಲಿ ಚೇಂಜ್ ಆಗಲ್ಲ. ಅದೇ ರಿಟರ್ನ್ಸ್ ಕೊಡ್ತೀವಿ. ಈಗ ಈ ವರ್ಷ ಬ್ಯಾಂಕ್ ಅಲ್ಲಿ 8% ಕೊಡ್ತಿದ್ದಾರೆ, ನೆಕ್ಸ್ಟ್ ಇಯರ್ ಚೇಂಜ್ ಆಗ್ಬೋದು. ಈಗ ಕಾಂಟ್ರಾಕ್ಟ್ 1 ವರ್ಷ 30 ಡೇಸ್ 90 ಡೇಸ್ ಅಲ್ವಾ, ಚೇಂಜ್ ಆಗುತ್ತೆ. ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಒಂದ್ಸರಿ ಏನು ಪ್ಲಾನ್ ತಗೊಂಡಾಗ ಫಿಕ್ಸ್ ಆಗ್ಬಿಟ್ರೆ ಅದೇ ಅವ್ರಿಗೆ ಬರ್ತಿರುತ್ತೆ ಗ್ಯಾರಂಟಿ ರಿಟರ್ನ್ಸ್. ಅದೊಂದು. ಮತ್ತೆ ಬಿಸ್ನೆಸ್ ಪೀಪಲ್ಗೆ ಹೇಗೆ ನೀವು ಅನುಕೂಲ ಆಗುತ್ತೆ ಅಂತ ಕೇಳಿದ್ರಿ. ಅದು ಹೇಗೆ ಅಂತ ಹೇಳಿದ್ರೆ, ಬಿಸ್ನೆಸ್ ಪರ್ಸನ್ಸು ಅವ್ರದ್ದು ಬಿಸ್ನೆಸ್ ಇನ್ಶೂರೆನ್ಸ್ ಅಂತ ಇದೆ. ಓಕೆ. ಬಿಸ್ನೆಸ್ ಇನ್ಶೂರೆನ್ಸ್ ಅಂದರೆ ಇವಾಗ ಅವರು 1.5 ಲಕ್ಷ ಅವರ ನಾರ್ಮಲ್ ಇದರಲ್ಲಿ ಆಗೋಗ್ಬಿಟ್ಟಿರುತ್ತೆ. ಮತ್ತೆ ಬಿಸ್ನೆಸ್ ಇನ್ಶೂರೆನ್ಸ್ ಅಲ್ಲಿ ಎಂಪ್ಲಾಯೀಸ್ಗೆ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ರೆ, ಈಗ ಇವ್ರು ಎಂಪ್ಲಾಯರ್ ಅಲ್ವಾ, ಎಂಪ್ಲಾಯೀಸ್ಗೆ ಇನ್ಶೂರೆನ್ಸ್ ಮಾಡಿದಾಗ ಏನಾಗುತ್ತೆ, 3 ಅವ್ರಿಗೆ ಲಾಭ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದು ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅವ್ರು ಎಷ್ಟು ಪ್ರೀಮಿಯಂ ತಗೋತಾರೋ ಎಂಪ್ಲಾಯೀಸ್ ಮೇಲೆ ಪ್ರೀಮಿಯಂ ಕಟ್ತಾರೋ ಅಷ್ಟು ದುಡ್ಡು ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಒಂದು. ಮತ್ತೆ ಅವ್ರ ಎಂಪ್ಲಾಯೀಸ್ ಅದ್ರಲ್ಲಿ ಏನು ಇಷ್ಟೇ ದುಡ್ಡು ಅಂತ ಇಲ್ಲ. ಸೊ ಎಷ್ಟು ಕಟ್ತಾರೆ ಅಷ್ಟು ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಒಂದು. ಇನ್ನೊಂದು, ಅವರ ಎಂಪ್ಲಾಯೀಸ್ ನ ರಿಟೈನ್ ಮಾಡ್ಕೋಬಹುದು. ಅಂದ್ರೆ ಇನ್ಶೂರೆನ್ಸ್ ಇರೋದ್ರಿಂದ ಬಿಟ್ಟು ಹೋಗಕ್ಕೆ ಯೋಚನೆ ಮಾಡ್ತಾರೆ. ಹೌದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಅವ್ರ ಎಂಪ್ಲಾಯಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಇವ್ರು ಮಾಡಿರೋ ಇನ್ಶೂರೆನ್ಸ್ ಅಲ್ಲಿ ಅವ್ರಿಗೆ ಕಂಪನ್ಸೇಟ್ ಆಗಿ ಕೊಡ್ಬೋದು ದುಡ್ಡನ್ನ. ಇವ್ರ ಕೈಯಿಂದ ಮತ್ತೆ ಹಾಕೋ ಅವಶ್ಯಕತೆ ಬರಲ್ಲ. ಸೊ ಈ 3 ಲಾಭಗಳು ಬಿಸ್ನೆಸ್ ಇನ್ಶೂರೆನ್ಸ್ ಅಲ್ಲಿ ಬಿಸ್ನೆಸ್ ಪೀಪಲ್ಗೆ ಅನುಕೂಲ ಆಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನು ಹೇಳಿದ್ರೆ, MWPA ಆಕ್ಟ್ ಅಂತ ಇದೆ. ಮ್ಯಾರೇಜ್ ವುಮೆನ್ಸ್ ಪ್ರಾಪರ್ಟಿ ಆಕ್ಟ್ ಅಂತ. ಇದು ಬಿಸ್ನೆಸ್ ಮನ್ ಇದಾರಲ್ಲ, ಅವ್ರು ಇದನ್ನ ತಗೊಂಡ್ರೆ ತುಂಬಾ ಅವ್ರಿಗೆ ಸಹಾಯ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ಅವ್ರು ಪಾಲಿಸಿ ಮಾಡಿರ್ತಾರೆ, ಅದನ್ನ ಅವ್ರು ತಗೋಬೇಕಾದ್ರೆ ಈ ಆಪ್ಷನ್ ನ ತಗೊಂಡ್ರೆ, ಮ್ಯಾರಿಡ್ ವುಮೆನ್ಸ್ ಪ್ರಾಪರ್ಟಿ ರೆಗ್ಯುಲರ್ ಪಾಲಿಸಿಯಲ್ಲೇ ಈ ಆಪ್ಷನ್ ಬಿಸ್ನೆಸ್ ಮನ್ ಮಾತ್ರ ಇನ್ಕ್ಲೂಡ್ ಮಾಡೋದು. ಹೌದು, ಬಿಸ್ನೆಸ್ ಪೀಪಲ್ ಮಾತ್ರ ಇದು ಆಪ್ಷನ್ ಇರೋದು. ಅವ್ರು ತಗೊಂಡಾಗ ಏನಾಗುತ್ತೆ, ಈಗ ಎಕ್ಸಾಂಪಲ್, ಇವಾಗ ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದ್ಸರಿ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ, ಅಥವಾ ಬ್ಯಾಂಕ್ರಪ್ಟು ಆಗ್ಬೋದು. ಹೌದು. ಆದಾಗ ಏನಾಗುತ್ತೆ, ಬ್ಯಾಂಕ್ರಪ್ಟ್ ಆದಾಗ ಏನಾಗುತ್ತೆ, ಸಾಲದವ್ರು ಬಂದು ಅವ್ರ ಮನೆನ ತಗೋತಾರೆ, ವೆಹಿಕಲ್ ನ ತಗೋತಾರೆ, ಪ್ರತಿಯೊಂದು ದುಡ್ಡು ಬದಲು ಇದೆಲ್ಲ ವಸ್ತು ತಗೊಂಡು ಅವ್ರು ಅದನ್ನ ಏನು ಅವ್ರು ಯಾವ ಲೆವೆಲ್ಗೆ ಬರ್ತಾರೆ ಅಂತಂದ್ರೆ ಏನು ಇಲ್ಲದೆ ತರ ಪರಿಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ಅವ್ರು ಇನ್ಶೂರೆನ್ಸ್ ಮಾಡ್ತಾರೆ. ಅಂದ್ರೆ ಆ ವ್ಯಕ್ತಿದು ಇದೆಲ್ಲ ಆದಾಗ ಏನಾಗುತ್ತೆ, ತುಂಬಾ ಟೆನ್ಷನ್ಗೆ ಆ ವ್ಯಕ್ತಿ ಇಲ್ಲಬಾರ್ದು ಆಗ್ಬೋದು. ಅವಾಗ ಆ ಫ್ಯಾಮಿಲಿ ಹೆಂಗ್ ಕೊಡ್ತಾರೆ, ಏನ್ ಮಾಡ್ತಾರೆ, ಎಲ್ಲ ಆದಾಗ ಬೀದಿಗೆ ಬಂದ್ಬಿಡ್ತಾರೆ. ಆ ಟೈಮಲ್ಲಿ ಈ ಮ್ಯಾರಿಡ್ ವುಮೆನ್ಸ್ ಪ್ರಾಪರ್ಟಿ ಆಕ್ಟ್ ಮಾಡಿದ್ರೆ
ಇದನ್ನ ಯಾರು ಸಹ ಟಚ್ ಮಾಡೋಕ್ಕಾಗಲ್ಲ, ಈವನ್ ಗೌರ್ಮೆಂಟ್ ಸಹ ಟಚ್ ಮಾಡೋಕ್ಕಾಗಲ್ಲ ಅಮೌಂಟ್ನ. ಅವ್ರು ಅದು 1 ಕೋಟಿ ಮಾಡಿರ್ಬೋದು, 50 ಲಕ್ಷ ಅಥವಾ 10 ಕೋಟಿ ಮಾಡಿರ್ಬೋದು, ಅವರ ಬಿಸ್ನೆಸ್ ಹೇಗಿದೆ ಅದ್ರ ಮೇಲೆ ಇನ್ಕಮ್ ಮೇಲೆ ಮಾಡಿರ್ತಾರೆ. ಸೊ ಅದನ್ನ ಯಾರು ಸಹ ಅದನ್ನ ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಪವರ್ ಇದೆ ಮ್ಯಾರಿಡ್ ವುಮೆನ್ಸ್ ಪ್ರಾಪರ್ಟಿ ಆಕ್ಟ್ಗೆ. ಆ ಬಿಸ್ನೆಸ್ ಪೀಪಲ್ ಪಾಲಿಸಿ ತಗೋಬೇಕಾದ್ರೆ ಅವರು ಚೈಲ್ಡ್ ಮತ್ತೆ ಅವ್ರ ವೈಫ್ನ ಆ್ಯಡ್ ಮಾಡ್ಬೋದು, ಅದರಲ್ಲಿ ನಾಮಿನಿ ಮಾಡ್ಬೋದು. ಸೊ ಇದು ತುಂಬಾ ಬಿಸ್ನೆಸ್ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ಶೂರೆನ್ಸ್ ಅಂದ್ರೆ ಎಷ್ಟು ಇಂಪಾರ್ಟೆಂಟು ಮತ್ತೆ ಅದ್ರದ್ದು ಬೆನಿಫಿಟ್ಸ್ ಎಲ್ಲ ಏನೇನು ಅಂತ ನಾವು ತಿಳ್ಕೊಂಡ್ವಿ. ಸೊ ನೀವು ಯಾರಿಗಾದ್ರೂ ಇನ್ಶೂರೆನ್ಸ್ ಮಾಡುವಾಗ ನೀವು ಹೇಗೆ ಇನ್ಶೂರ್ ಮಾಡ್ತೀರಾ ಕಾಲ್ ಟು ಆಕ್ಷನ್ ರೂಪಾ? ಶ್ರುತಿ, ಜನರಲ್ ಆಗಿ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಅಪಾಯಿಂಟ್ಮೆಂಟ್ ತೊಗೊಂಡು 1-on-1 ಕನ್ಸಲ್ಟೇಷನ್ ಕೊಡ್ತೀವಿ. ಓಕೆ, ಕನ್ಸಲ್ಟೇಷನ್ ಅಂದ ತಕ್ಷಣ ಇದಕ್ಕೆ ಫೀಸ್ ಏನು ತಗೊಳ್ಳೋದಿಲ್ಲ. ಸೊ ಫ್ಯಾಕ್ಟ್ ಫೈಂಡಿಂಗ್ ಅಂತ ಹೇಳ್ತೀವಿ. ಫ್ಯಾಕ್ಟ್ ಫೈಂಡಿಂಗ್ ಅಂದರೆ ಅವರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅವರ ಅವಶ್ಯಕತೆಗಳು ಏನು, ಅವರ ಫಸ್ಟ್ ಪ್ರಾಮುಖ್ಯತೆ ಯಾವುದಕ್ಕೆ, ಮಗು ಎಜುಕೇಷನ್ಗ ಅಥವಾ ರಿಟೈರ್ಮೆಂಟ್ಗ ಅಥವಾ ಫ್ಯಾಮಿಲಿ ಸೆಕ್ಯೂರಿಟಿಗ ಅನ್ನೋದು ನೋಡ್ತೀವಿ. ಸೊ ಅದ್ರ ಬಗ್ಗೆ ಅವ್ರ ಹತ್ರ ಫಸ್ಟ್ ಮಾಹಿತಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಏನೇನು ಮಾಡಿದ್ದಾರೆ ಅಂತ ತಿಳ್ಕೊತೀವಿ. ತಿಳ್ಕೊಂಡ್ಮೇಲೆ ಇನ್ವೆಸ್ಟ್ ಮಾಡೋದು ಕರೆಕ್ಟ್ ಆಗಿದೆಯಾ ಅಂತ ನೋಡ್ತೀವಿ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಗ್ಯಾಪ್ ಇದೆ ಅಂತ ತಿಳ್ಕೊಂಡು ಅವರ ಅವಶ್ಯಕತೆ ತಕ್ಕಂತೆ ನಾವು ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡಿ ಸೊಲ್ಯೂಷನ್ ಕೊಡ್ತೀವಿ. ಆಗ ಅವ್ರಿಗೆ ಯಾವುದು ಸೂಟ್ ಆಗುತ್ತೋ ಆ ಪ್ಲ್ಯಾನ್ನ ಚೂಸ್ ಮಾಡ್ತಾರೆ. ಓಕೆ, ಸೊ ಇವಾಗ ಜನರಲ್ ಆಗಿ ಇನ್ಶೂರೆನ್ಸ್ ಅಂದಿದ ತಕ್ಷಣ ಯಾರು ಇನ್ಶೂರೆನ್ಸಾ ಅಂತ ಇದ್ರು, ಅವರೆಲ್ಲರೂ ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ 100% ಇನ್ಶೂರೆನ್ಸ್ ಅನ್ನೋದು ಅವ್ರ ಲೈಫಿಗೆ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಸೊ ಇಷ್ಟೆಲ್ಲ ಮಾಹಿತಿಗಳನ್ನ ನೀವು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೂಪಾ. ಮತ್ತೆ ಇನ್ನೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು, ಇಲ್ಲ ಅವ್ರು ಆಲ್ರೆಡಿ ಪಾಲಿಸೀಸ್ ಇರ್ತಾರೆ, ಅದ್ರ ಬಗ್ಗೆ ಅವ್ರಿಗೊಂದು ಫೇರ್ ನಾಲೆಜ್ ಇಲ್ಲ, ಒಂದು ಡೆಪ್ತ್ ಆಗಿ ಏನು ಗೊತ್ತಿರಲ್ಲ ಅಂದರೆ, ಸೊ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ಸಹಾಯ ಮಾಡ್ಬೋದಾ ರೂಪಾ? ಖಂಡಿತವಾಗ್ಲೂ ಶ್ರುತಿ, ನಾನು ಎಡಲ್ವೈಸ್ ಟೋಕಿಯೋ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ 17 ಇಯರ್ಸಿಂದ ಮಾಡ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಕೆಲವರು ಯಾವಾಗಲೂ ಇನ್ಶೂರೆನ್ಸ್ನ ಪ್ರತಿ 2 ವರ್ಷಕ್ಕೊಂದ್ಸರಿ ಏನು ಮಾಡಿದ್ದಾರೆ ಅಂತ ಅನಲೈಸ್ ಮಾಡಬೇಕು. ಇವತ್ತಿನ ದಿನ ನಿಮ್ಮ ನೀಡ್ ಒಂದಿರುತ್ತೆ, ಅದು ನೆಕ್ಸ್ಟ್ ಮಗು ಆದಾಗ ಒಂಥರ ನೀಡಿರುತ್ತೆ. ಸೊ ಹಾಗಾಗಿ ಪ್ರತಿ 2 ವರ್ಷಕ್ಕೊಂದ್ಸರಿ ಅದನ್ನ ನೀವು ಇನ್ನೊಮ್ಮೆ ನೋಡಬೇಕು. ಓಕೆ, ಏನೇನ್ ಪಾಲಿಸೀಸ್ ಇದೆ, ಇಲ್ಲ ಏನೇನ್ ಪಾಲಿಸೀಸ್ ಮಾಡಿದ್ದೀರಾ ಅಥವಾ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಅನಲೈಸ್ ಮಾಡಬೇಕು. ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ, ಕಂಪನಿ ಶುರುವಾದಾಗಿಂದ 8% ಬೋನಸ್ ಕೊಡ್ತಾ ಇದೀವಿ. ಬೇರೆ ಕಂಪ್ನಿಗೂ ನಮ್ಮ ಕಂಪನಿಗೂ ಹೋಲಿಸ್ಕೊಂಡ್ರೆ 8% ಬೋನಸ್ ಕೊಡ್ತಾನೆ ಬಂದಿದ್ದೀವಿ. ಮತ್ತು ಇನ್ನೊಂದು ಡಿಫ್ರೆಂಟ್ ಏನಂದ್ರೆ, ಸಾಮಾನ್ಯವಾಗಿ ಒಂದು ಇನ್ಶೂರೆನ್ಸ್ ತಗೊಂಡಾಗ ಒಬ್ಬ ವ್ಯಕ್ತಿಗೆ ಇನ್ಶೂರ್ ಮಾಡ್ತಾರೆ. ಸೊ ನಮ್ಮಲ್ಲಿ ಒಂದೇ ಪಾಲಿಸಿಲಿ 2 ವ್ಯಕ್ತಿನ ಇನ್ಶೂರ್ ಮಾಡ್ಬೋದು. ಓಕೆ, ಸೊ ಅದೇ ನಮ್ಮ ಮತ್ತೆ ಬೇರೆ ಕಂಪ್ನಿಗೂ ಇರೋ ಡಿಫ್ರೆನ್ಸು. ಮತ್ತೆ ನೀವು IRR ಅಂತ ಹೇಳ್ತಾರೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಏನಿದೆ, ನಾವು 6% ಆಗಿ ಗ್ಯಾರಂಟಿ ಆಗಿ ಕೊಡ್ತೀವಿ. ಆ ಥರ ಕೊಡುವಂಥ ಪಾಲಿಸಿಗಳು ಇದೆ. ಓಕೆ, ಮತ್ತು ಇನ್ನೊಂದು ಯಾವ್ದು ನೀವು ಹೇಳಿದ್ರಿ ನನ್ನ ಸಜೆಷನ್ ತೊಗೋಬೋದಾ ಅಂತ, ಖಂಡಿತವಾಗ್ಲೂ ಯು ಆರ್ ಮೋಸ್ಟ್ ವೆಲ್ಕಮ್. ನೀವು ಏನು ಪಾಲಿಸಿ ತೊಗೊಂಡಿದ್ದೀರಾ ಅದನ್ನು ಅನಲೈಸ್ ಮಾಡಿ ನಿಮಗೆ ಯಾವ್ದು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಖಂಡಿತ ಹೇಳ್ತೀನಿ. ನನ್ನ ನಂಬರು ಕೆಳಗಡೆ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಾ ಇದೆ, ದಯವಿಟ್ಟು ನನಗೆ ಕಾಲ್ ಮಾಡಿ. ನಾನು ಹೆಚ್ಚಿನ ಮಾಹಿತಿನ ನಿಮಗೆ ಬಂದು ಪರ್ಸ್ನಲ್ ಆಗಿ 1-to-1 ಕೂತ್ಕೊಂಡು ಖಂಡಿತವಾಗ್ಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೂಪಾ. ನೀವು ಇಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಿ ನಮಗೋಸ್ಕರ ಪ್ರತಿಯೊಂದು ಮಾಹಿತಿನೂ ಇನ್ ಡೀಟೇಲ್ ಆಗಿ ನಮಗಾಗಿರ್ಬೋದು, ನಮ್ಮ ವೀಕ್ಷಕರಿಗಾಗಿರ್ಬೋದು ತಿಳಿಸ್ಕೊಟ್ಟಿದ್ದೀರಾ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಶ್ರುತಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ಐ ಲೈಫ್ ಲೇಡೀಸ್ ವಿಂಗ್ಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಸೊ ನಿಮಗೆ ಒಂದು ಕಿರುಕಾಣಿಕೆ ಕೊಡಲಿಕ್ಕೆ ನಮ್ಮ ಜೊತೆ ಐ ಲೈಫ್ ಲೀಡ್ ಆದ ತೀರ್ಥ ಅವರಿದ್ದಾರೆ. ಸೊ ಅವ್ರ ನಂಬರ್ ಮಾಡ್ಕೊಳ್ಳೋಣ. ರೂಪಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್. ಆ್ಯಕ್ಚುಲಿ ಇನ್ಶೂರೆನ್ಸ್ ಅಂತ ಬಂದಾಗ ಬೀಯಿಂಗ್ ಇನ್ ಅ ಬಿಸ್ನೆಸ್ ನನಗೇನಂದರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತಾ, ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, ಅದೊಂದೇ ತಲೆನಲ್ಲಿತ್ತು. ಬಟ್ ಆದರೆ ನಿಮ್ಮದು ಇಷ್ಟೊತ್ತು ನಿಮ್ಮ ಕಾನ್ವರ್ಸೇಷನ್ ಕೇಳ್ಕೊಂಡ್ಮೇಲೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಬೆನಿಫಿಟ್ಸ್ ಆಫ್ ಅ ಟ್ಯಾಕ್ಸ್, ಬಟ್ ಇಟ್ ಇಸ್ ಅ ಬೆನಿಫಿಟ್ ಆಫ್ ಲೈಫ್ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಸೊ ಕಾಲ್ ಟು ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ನೀವು ಎಷ್ಟಾಗುತ್ತೆ ಅಷ್ಟು ಎಲ್ಲರಿಗೂ ಇದನ್ನು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಅಫ್ಕೋರ್ಸ್ ತುಂಬ ಜನ ಓಪನ್ ಫಾರ್ ಇನ್ಶೂರೆನ್ಸ್ ಎಲ್ಲರೂ ತೊಗೊತಾ ಇದ್ದಾರೆ, ಬಟ್ ಸ್ಟಿಲ್ ಇನ್ನೂ ಒಂದಷ್ಟು ಜನ ದೇ ಹ್ಯಾವ್ ಸಮ್ ಸೆಟ್ ಬ್ಯಾಕ್ಸ್. ಅಂಥವ್ರಿಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಅವ್ರ ಲೈಫ್ನ ಸೆಕ್ಯೂರ್ ಮಾಡಿ. ಸೊ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ವಿ ಆರ್ ರಿಯಲಿ ಹ್ಯಾಪಿ. ಮತ್ತು ಇವತ್ತು ನಮ್ಮ ಗೆಸ್ಟಾಗಿ ನೀವು ಬಂದು ಇಷ್ಟೊಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ ಹಾರ್ಟ್ ಫೆಲ್
ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಫ್ರಮ್ ಐ ಲೈಫ್ ಲೇಡೀಸ್ ವಿಂಗ್. ವಿ ಆಲ್ ಥ್ಯಾಂಕ್ ಯು. ಆ್ಯಂಡ್ ಶ್ರುತಿ ಬಗ್ಗೆ ನಾನು ಎಲ್ಲ ವಿಡಿಯೋಲಿ ಒಂದೇ ಹೇಳೋದು, ಶಿ ಇಸ್ ಪ್ರೋ ಅಂತ. ಬಿಕಾಸ್ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಅದರ್ ವರ್ಡ್ಸ್. ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅಂತ. ಯು ಫ್ರೇಮ್ಡ್ ಕ್ವೆಶನ್ಸ್ ಎಷ್ಟು ಚೆನ್ನಾಗಿ ಅಂತಂದರೆ ಇನ್ಶೂರೆನ್ಸ್ನ ಅರ್ಥ ಮಾಡ್ಸೋಕೆ ಏನೇನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ಥ್ಯಾಂಕ್ಸ್ ಎ ಲಾಟ್ ಶ್ರುತಿ. ಥ್ಯಾಂಕ್ಸ್ ಟು ಯು ಆಲ್ಸೋ. ಥ್ಯಾಂಕ್ಸ್. ಥ್ಯಾಂಕ್ ಯು ಶ್ರುತಿ. ಥ್ಯಾಂಕ್ ಯು.